Knee pain relief in a patient who was unable to walk for 20 steps. 20 ಹೆಜ್ಜೆ ನಡೆಯಲಿಕ್ಕೆ ಆಗಲಾರದಂತಹ ಮೊಣಕಾಲು ನೋವು ಕಡಿಮೆಯಾದ ವಿಡಿಯೋ. ಏನು ತ್ರಾಸ? ಮಂಡಿ ನೋವು ಇತ್ರಿ. ಈಗ ಮಂಡಿ ನೋವು ಫುಲ್ ಕಡಿಮೆ ಆಗ್ಯದ್ರಿ. ಮಂಡಿ ನೋವು ತೊಂದರೆ ಇಲ್ಲ. ಎಷ್ಟು ನಡೆದ್ರೆ ತೊಂದರೆ ಆಗ್ತಿತ್ತು? ಸ್ವಲ್ಪ ಮರಿಯದ ಸ್ವಲ್ಪ ಹೊರಗೆ ಹೋದ್ರೆ ಸಾಕಾಗ್ತಿತ್ರಿ ನನಗೆ. ಸ್ವಲ್ಪ ಅಂದ್ರೆ ಒಂದು 10 ಹೆಜ್ಜೆ, ಒಂದು 50 ಹೆಜ್ಜೆ, ಒಂದು 100 ಹೆಜ್ಜೆ, 20 ಹೆಜ್ಜೆ ಹೋದ್ರೆ ಸಾಕ್ರಿ. ಕಣ್ಣ ನೀರ್ ಬಂದು ಬಿಡು ಅಷ್ಟು ನೋವು ಆಗ್ತಿತ್ತು ನನಗೆ. ಅಷ್ಟು ನೋವು ಆಗ್ತಿತ್ತು. ಅಷ್ಟು ಎಲುಬು ಒಂದು ನೋವು ಇತ್ತಿತ್ತು. ಮಂದಿ ನೀವು ಗುಳಿಗೆ ಕೊಟ್ಟಂತ ಎಲುಬು ಕಡಿಮೆ ಆಗ್ಯದ. ಈಗೇನು ಯಾವ್ದು ನೋವಿಲ್ಲ. ಅವಾಗ ನಿದ್ರೆ ಆಗ್ತಿದ್ದಿಲ್ಲ ಅವ್ ಹೊಡೆತಕ್ಕೆ. ಈಗೇನು ಯಾವ್ದು ಏನು ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟು ನಡೆದ್ರೆ ನೋವು ಬರ್ತದೆ? ಈಗೇನು ಹಂಗೇನು ನಡೆದಿಲ್ರಿ. ಆದ್ರೆ ಈಗ ಇಲ್ಲಿ ಬರ್ಬೇಕಾದ್ರೆ ಅದು ನಿಮ್ಮ ಸ್ಟಾಪ್ನಿಂದ ಇಲ್ಲಿ ಮನೆತನ ಬಂದಿವಿ. ಏನು ತ್ರಾಸ ಇಲ್ಲ. 75% relief in the knee joint pain. ಮೊಣಕಾಲು ನೋವು 75% ಕಡಿಮೆಯಾದ ವಿಡಿಯೋ. ನಿಮ್ಗೆ ಏನು ತ್ರಾಸಿತ್ತು? ಮೊಣಕಾಲು ನೋವು ಸರ್. ಮೊಣಕಾಲು ನೋವು ಎಲ್ಲಿ ನೋವು ಇದ್ದು? ಎರಡು ಕಡೆ ಇತ್ತು ಸರ್. ಎಷ್ಟು ವರ್ಷದಿಂದ ಇತ್ತು? 2 ವರ್ಷದಿಂದ ಇತ್ತು ಸರ್. ಆಯಿತು. ನಡಿಬೇಕಾರ ನಿಮ್ಗೆ ಎಷ್ಟು ನೋವು ಬರ್ತಿತ್ತು? 4ರಷ್ಟು ನೋವು. 4 ಇತ್ತು. ಎಷ್ಟು ನಡಿಬೇಕಾರ? ಎಷ್ಟು ದೂರ ನಡೀತಿದ್ರಿ? ಒಂದು 5-6 ಹೆಜ್ಜೆ ನಡೆಯ ಮಟನೂ ತ್ರಾಸಿತ್ತು. ಹಾಂ, ಆಮೇಲೆ ನಡೆದ ಮೇಲೆ ಎಷ್ಟು ಇದು ನೋವು ಆಗ್ತಿತ್ತು? 4ರಷ್ಟು ನೋವು ಇರ್ತಿದ್ರಿ. ಮತ್ತೆ ಸ್ವಲ್ಪ ಇದಾಯ್ತು, ಕಡಿಮೆ ಆಗ್ತಿತ್ತು. ರಾತ್ರಿ ಮಲ್ಕೊಂಡಾಗ ನೋವು ಬರ್ತಿತ್ತು? ನೋವು ಬರ್ತದೆ ಸರ್. ಮೊದಲು ಎಷ್ಟು? 4ರಷ್ಟು ಇತ್ತು. ಈಗ ಎಷ್ಟದ? ಈಗ 1ಕ್ಕೆ 1. ಆಮೇಲೆ ಕಾಲು ಹಿಡ್ಕೊಂಡಂಗೆ ಆಗ್ತಿತ್ತು ಇಲ್ಲ? ಆಗ್ತಿತ್ತು. ಮುಂಜಾನೆ ಎದ್ದು ಕೂಡಲೇ ಕಾಲು ಹಿಡ್ಕೊಂಡಂಗೆ ಆಗೋದು ಎಷ್ಟು ಇರ್ತಿತ್ತು? ಒಂದು 4 ಹೆಜ್ಜೆ ಹೋಗೋಷ್ಟು ಮಟ ಇರ್ತಿತ್ತು. ಎಷ್ಟು ಇರ್ತಿತ್ತು? 4ರಷ್ಟು ಇತ್ತು ಅವಾಗ. 4ರಷ್ಟು ಇತ್ತು. ಈಗ 1ಕ್ಕೆ ಬಂದಿದೆ. 1ಕ್ಕೆ ಬಂದದ್ದು. ಮೆಟ್ಲು ಹತ್ತಬೇಕಾದ್ರೆ ಏನೋ ತ್ರಾಸ ಆಗ್ತಿತ್ತು? ಹೇಳ್ರಿ ಸರ್. ಮೆಟ್ಲು ಹತ್ತಬೇಕಾರೆ ಸ್ವಲ್ಪ ಹಿಡ್ಕೊಂಡು ಹತ್ತಿದ್ವಿ ಅವಾಗ. ಹಾಂ, 4ರಷ್ಟು. ಈಗ 1ಕ್ಕೆ ಬಂದಿದೆ. ನಿಂತು ಕೂಡಲೇ ತ್ರಾಸಾಗೋದು ಎಷ್ಟಿತ್ತು? 4ರಷ್ಟು ಇತ್ತು. 4ರಷ್ಟು ಇತ್ತು. ಈಗ ಎಷ್ಟಕ್ಕೆ ಬಂದದ? ಈಗ 2ಕ್ಕೆ ಬಂದದ. ನೋವು ಮಾತ್ರ ಕಮ್ಮಿ ಆಗ್ಯಾವ್ರಿ ಈಗ. ನೋವು ಅವಾಗಿನಷ್ಟು ಭಾಳ ಕಮ್ಮಿ ಆಗೈತೆ. Shoulder, neck and knee joint pain relief in a 70-year-old patient. 70 ವರ್ಷ ವಯಸ್ಸಿನ ರೋಗಿಯಲ್ಲಿ ಭುಜ ನೋವು, ಕುತ್ತಿಗೆ ನೋವು ಮತ್ತು ಮೊಣಕಾಲು ನೋವು ಕಡಿಮೆಯಾದ ವಿಡಿಯೋ. ಇದಕ್ಕಿದ್ದಾಗೆ ಕೆಳಗಡೆಯಿಂದ ಇಲ್ಲಿವರೆಗೂ ಹಿಡ್ದಂಗಾಗೋದು, ಒಂಥರ ಎಳೆದಾಗಿ. ಈಗ ಅದು ಇಲ್ಲ. ದಿವಸ ನೈಟು ಇದು ಅರ್ಧಕ್ಕೆ ಮಾತ್ರ, ಇಲ್ಲಿಂದ ಕೆಳಗಡೆಯಿಂದ ಅರ್ಧಕ್ಕೆ ಮಾತ್ರ ತುಂಬ ಪೇನ್ ಅನಿಸ್ತು. ತಡ್ಕೊಳಕ್ಕಾಗದೇ ಇರೋಷ್ಟು ಪೇನ್ ಅನಿಸ್ತು. ಒಂದು ದಿವಸ ಮಾತ್ರ ನೈಟು. ಈಗ ಅಷ್ಟೇ, ಅದೇನಿಲ್ಲ. ಓಕೆ. In 5 days, 50% relief in sciatica pain. 5 ದಿನದಲ್ಲಿ ಸಿಯಾಟಿಕಾ ನೋವಿನಲ್ಲಿ 50% ಕಡಿಮೆಯಾದ ವಿಡಿಯೋ. ನಿಮ್ಗೆ ಮೊದಲ ಏನು ತ್ರಾಸಿತ್ತು? ಮೊದಲು ಅಂದ್ರೆ ಎಷ್ಟು ವರ್ಷದಿಂದ ತ್ರಾಸಿತ್ತು? ವರ್ಷದಿಂದ ಅಂತೇಳ್ರಿ ಒಂದು 2-3 ತಿಂಗಳಿಂದ ಇದು ಬಲಗಾಲ್ ನೋವಿದೆ. ರಂಡಿಂದ ಹಿಡಿದು ಕೆಳಗಿನ ಮಟ್ಟ ನೋವಿದೆ. ಎಲ್ಲಿಂದ ಎಲ್ಲಿ ತನಕ ನೋವಿತ್ತು? ರಂಡಿಂದ ಹಿಡಿದು ಕೆಳಗೆ ಪಾದವರೆಗೂ ನೋವಿತ್ತು. ಬಾತ್ರೂಮ್ ಹೋಗಕ್ಕೆ ತ್ರಾಸ ಆಗ್ತದೆ ಹಿಂಗೇನು ಹೇಳ್ತಿದ್ರಿ? ಬಾತ್ರೂಮ್ ಹೋಗೋಕ್ಕೂ ತ್ರಾಸ ಆಗ್ತಿತ್ತು. ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೂತ್ರೆ ಏನು ತ್ರಾಸ ಆಗ್ತಿತ್ತು? ಇಡೀ ಕಾಲು ಒಟ್ಟು ಒಮ್ಮಕ್ಳು ಹೇಳೋ ನೋವು, ಭಾಳ ನೋವು ಬರ್ತಿತ್ತು. ಎಷ್ಟು ಹೊತ್ತು ಕೂತ್ರೆ ತ್ರಾಸ ಆಗ್ತಿತ್ತು? ಒಟ್ಟು ಕೂಡಾಕ ತ್ರಾಸ ಐತ್ರಿ. ಕಾಲು ಇಟ್ಕೊಂಡು ಕೂಡ್ತೀವಲ್ಲ, ಆ ಥರ ಕೂಡ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿಮ್ಗೆ ಏನು ಡಿಫ್ರೆನ್ಸ್ ಆಯಿತು? ನಾವು ಒಂದೇ ಸಲ ಎಣ್ಣೆ ಕುಡಿಸಿದ್ವಿ. ನೀವು 5 ದಿನ ಕುಡಿಸಿಂದ ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು ರೀ. ಏನು ಕಮ್ಮಿ ಆಗಿತ್ತು? ಕಾಲು ನೋವು ಸ್ವಲ್ಪ ಕೂತ್ಕೋಬೇಕು, ಒಂದು ಬಾತ್ರೂಮ್ಗೆ ಹೋಗಿ ಬರೋಷ್ಟು ರಿಲ್ಯಾಕ್ಸ್ ಆಗಿತ್ತು. ಈಗ ಎಷ್ಟು ನೋವು ಅದ? ಈಗ ಅಷ್ಟೇನೂ ಇಲ್ಲ ರೀ. ಬಿಟ್ರು ಈಗ 50% ಕಡಿಮೆ. 80-year-old knee joint pain patient started to sit on the floor after treatment. 80 ವಯಸ್ಸಿನ ಮೊಣಕಾಲು ನೋವಿನ ರೋಗಿ ಚಿಕಿತ್ಸೆಯ ನಂತರ ನೆಲದ ಮೇಲೆ ಕುಳಿತುಕೊಳ್ಳಲಾದ ವಿಡಿಯೋ. आपका क्या उम्र है? 80 बरस है. क्या तकलीफ था आपको? मेरे खाली पाँव दर्द।
कहाँ पाँव में कहाँ दर्द होता था? खड़ी तो भी नहीं, बैठी तो बहुत खराब दिखता था, कहाँ पे? घुटनों में दर्द था? घुटने में तो अच्छा, वो छोड़ के और कुछ तकलीफ था? अच्छा, तो सीढ़ी उतरने में भी तकलीफ होता था? नहीं, वो पहले ही होता था। अच्छा, कितना देर खड़े होने में आपको दर्द होता था? मैं खड़े तो मुझे खड़े नहीं इतना रहता सर, बैठना पहले। हाँ, अभी कितना देर खड़े हो रहे हैं आप? अब खड़े ही नहीं, खड़े तो क्या नहीं, चली तो क्या नहीं। नहीं, कितना देर तक अभी अब चले तो यहाँ से काउंटर तक चले तो आपको दर्द नहीं हो रहा है। नीचे झुकने में तकलीफ होता था? वो दर्द होना तो होता था मुझे। नीचे झुकने में वो कितना था? 1 रुपये में कितना था? बहुत ही होता था। बहुत होता था। अच्छा, अच्छी बात है, ठीक है। आगे खड़ी तो भी नहीं, हाँ, बैठी तो भी नहीं, फिरी तो भी नहीं करता। ठीक। अब नीचे बैठती थी क्या पहले? मैं बैठने चाहता नहीं था मुझे। अभी नीचे बैठ के देखिए क्या? बैठ को देखी ना, क्या हुआ? यहाँ भी नहीं करा, यहाँ भी बैठ नीचे बैठ के उठने को आया? अच्छी बात है। Excellent relief in 5-year-old shoulder and neck pain. 5 ವರ್ಷ ಹಳೆಯ ಕುತ್ತಿಗೆ ಮತ್ತು ಭುಜ ನೋವು ಕಡಿಮೆಯಾದ ವಿಡಿಯೋ. ಏನು ತೊಂದರೆ ಇತ್ತಮ್ಮ? ನನಗೆ ಕುತ್ತಿಗೆ ನೋವು, ಕೈ ನೋವು, ಆ ಕಡೆ ಈ ಕಡೆ ತಿರ್ಗಾಕೆಲ್ಲ ಆಗ್ತಿರ್ಲಿಲ್ಲ. ಕೈ ಭಾರ ಎತ್ತಿದ್ರೆಲ್ಲ ಕೈ ಜಗ್ದಂಗೆ ಆಗೋದು, ಆ ಥರ ಪೇನ್ ಇತ್ತು. ಎಷ್ಟು ವರ್ಷದಿಂದ ನೋವಿತ್ತು? ಅದು 4-5 ವರ್ಷದಿಂದ ಇತ್ತು ಸರ್. ಓಕೆ, ಈಗ ಹೆಂಗದ? ಈಗ ಕಡಿಮೆ ಆಗಿದೆ ಸರ್. ಕೈ ಒಳಗೆ ಸ್ಟ್ರೆಂತ್ ಹೆಂಗೆ, ಏನು ಇಂಪ್ರೂವ್ ಆಗಿದೆ? ಎಷ್ಟು ಭಾರ ಎತ್ಬೋದು ನೀವೀಗ? ಎತ್ಬೋದು ಸರ್, ಫುಲ್ ಎತ್ತಿದ್ರೆ ಏನೂ ನೋವು ಕಾಣಿಸ್ತಿಲ್ಲ ಇವಾಗ. ಪರೀಕ್ಷೆ ಮಾಡಿರಿ, ಭಾರ ಎತ್ತಿ ಚೆಕ್ ಮಾಡಿರಿ? ಹೌದು ಸರ್. ಭಾರ ಎತ್ತಿ ಚೆಕ್ ಮಾಡಿರಿ, ನೋವಿಲ್ಲ. ಓಕೆ, ಕೈಯ ಮೇಲೆ ಎತ್ತುವುದು ಎಷ್ಟು ಇಂಪ್ರೂವ್ ಆಗಿದೆ? ಫುಲ್ ಇಂಪ್ರೂವ್ ಆಗಿದೆ ಸರ್. ಎಲ್ಲ ಸ್ವಲ್ಪ ಇಲ್ಲಿ ಸ್ಟ್ರೆಂತ್ ಕೊಟ್ಟರೆ ಎತ್ತರೆ ನೋವು ಬರ್ತಾ ಇತ್ತು, ಇವಾಗ ಎಲ್ಲ ಕಡೆನೂ ಎತ್ಬೋದು, ನಾರ್ಮಲ್ ಆಗಿದೆ. ಎಲ್ಲ ಕಡೆನೂ ಮೂವ್ಮೆಂಟ್ ಮಾಡ್ಬೋದು. ಓಕೆ, ನಿದ್ದೆ ಒಳಗೆ ಏನಾದರೂ ಚೇಂಜಸ್? ನೋವಿದ್ದಾಗ ಅವಾಗ ತುಂಬ ನೋವಿದ್ದಾಗ ನಿದ್ದೆ ಬರ್ತಿರ್ಲಿಲ್ಲ, ಇವಾಗ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಪೇನ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಮೊದಲು ಎಷ್ಟಿತ್ತು, ಈಗ ಎಷ್ಟದ? ಮೊದಲು ಭಾಳ ಸರ್ 4 ಆ ಲೆವೆಲಿಗೆ ಇತ್ತು, ಇವಾಗ 0 ಆಗಿದೆ, ಏನು ನೋವು ಕಾಣಿಸ್ತಾ ಇಲ್ಲ. Excellent knee joint pain relief in 70-year-old patient. 70 ವಯಸ್ಸು ಆದವರಲ್ಲಿ ಮೊಣಕಾಲ ನೋವು ಕಡಿಮೆಯಾದ ವಿಡಿಯೋ. ನಿಮ್ಗೆ ಮೊದಲ ಎಷ್ಟು ಹೆಜ್ಜೆ ನಡೆದ್ರೆ ನೋವು ಬರ್ತಿತ್ತು? ಎಷ್ಟಿತ್ತದು ನೋವು? 4, ಭಾಳ ಅಂದ್ರೆ 4 ಇತ್ತು. ಈಗ ಎಷ್ಟು ಹೆಜ್ಜೆ ನಡೀತೀರಿ ನೀವು? ಎಷ್ಟು ಹೆಜ್ಜೆ? ಜೋರಾಗಿ ಮಾತಾಡ್ರಿ. 800 ಹೆಜ್ಜೆ ನಡೆದ್ರೆ ನೋವು ಬರ್ತದೆ? ಇಲ್ಲ. ಏನೂ ಕೆಲಸ ಮಾಡದೇ ಇದ್ದಾಗ ನಿಮ್ಗೆ ನೋವು ಆಗ್ತಿತ್ತೇನು? ಎಷ್ಟಿತ್ತದು? 4. ಈಗ ಏನೂ ಕೆಲಸ ಮಾಡದೇ ಇದ್ದಾಗ ನೋವು ಅದ ಏನು? ಮುಂಜಾನೆ ಎದ್ದು ಕೂಡಲೇ ಕಾಲು ಹಿಡ್ಕೊಂಡಂಗೆ ಆಗ್ತಿತ್ತೇನು? ಹಾಂ, ಎಷ್ಟಿತ್ತದು? ಗಾಡಿ ಹಿಡ್ಕೊಂಡು ಹೇಳ್ತಿದ್ರಿ. ಹಾಂ, ಈಗ ಎಷ್ಟದ? ಮೆಟ್ಲ ಹತ್ಬೇಕಾದ್ರೆ ನಿಮ್ಗೆ ಎಷ್ಟು ತ್ರಾಸ ಆಗ್ತಿತ್ತು ಮೊದಲ? 4. ಈಗ ಎಷ್ಟದ? ಎಷ್ಟೊತ್ತು ನಿಂತು ನೋಡಿರಿ? ಅರ್ಧ ತಾಸು ನಿಂತು ನೋಡಿರಿ. ಈಗ ಅರ್ಧ ತಾಸು ನಿಂತಾಗ ಏನಾರ ತ್ರಾಸ ಆಗ್ತದೇನು? ಆಯ್ತು. Sciatica pain relief in a 59-year-old patient. 59 ವಯಸ್ಸಿನ ಸಯಾಟಿಕಾ ರೋಗಿಯ ನೋವು ಕಡಿಮೆಯಾದ ವಿಡಿಯೋ. क्या उम्र है आपका? मेरा उम्र 59 है। हाँ, ठीक है। कमर से ऐसा पूरा पाउंड दिखता था। अच्छा, पूरा था। हाँ। अब आना भी नहीं, पैसा भी नहीं। 1 रुपये पूरा था, आना भी नहीं, पैसा भी नहीं, मतलब 1 पैसा भी नहीं। अच्छा, और मैं तुम्हारा पूरा हाँ। वॉकिंग करके भी आई मैं। कहाँ तक गई थी आप? वो पूरा तुम्हारा ये हॉस्टल है, हाँ तुम्हारा गार्डन वो सब है ना, हाँ हाँ, वो पूरा फिर को आई तो भी मुझे नहीं लगी, कुछ दर्द नहीं है। अच्छा, $95% relief in ankle joint pain. ಹಿಂಗಾಲು ನೋವು 95% ಕಡಿಮೆಯಾದ ವಿಡಿಯೋ. ಏನು ತೊಂದರೆ ಇತ್ತು ನಿಮ್ಗೆ? ಕಾಲು ನೋವು ತೊಂದರೆ ಕಾಲು ನೋವು ಎಲ್ಲಿತ್ತು? ಇಲ್ಲಿ
ಎಲ್ಬಿನಂತಲೇ ನೋವು ಬರ್ತೈತೆ ರೀ. ಮೊದಲ 5 ನಿಮಿಷ ನಿಂತ್ರೆ 1 ರೂಪಾಯಿದಷ್ಟು ನೋವು ಬರ್ತಿತ್ತು ರೀ. ಹಾಂ, ಈಗ ಎಷ್ಟದ? ಈಗ 5 ನಿಮಿಷದಷ್ಟು ನೋವು ಬರ್ತದೆ ನಿಂತ್ರೆ. ಎಷ್ಟೊತ್ತು ನಿಂತ್ರ? 5 ನಿಮಿಷ ನಿಂತ್ರೆ. ಹಾಂ, ನೋವು ಬರ್ತಿತ್ತು. 1 ಕಿಲೋಮೀಟ್ರ್ ದೂರ ನಡೆದ್ರೆ 1 ರೂಪಾಯಿದಷ್ಟು ನೋವು ಬರ್ತಿತ್ತು ರೀ. ಈಗ ಎಷ್ಟದ? ಈಗ 1 ಕಿಲೋಮೀಟ್ರ್ ನಡೆದ್ರೂ 5 ನಿಮಿಷದಷ್ಟು ನೋವು ಬರ್ತದೆ. ಎಷ್ಟು ಮೆಟ್ಲ ಹತ್ತಿದ ಮೇಲೆ ನಿಮಗೆ ಮೊದಲು ನೋವು ಬರ್ತಿತ್ತು? ಒಂದು 4 ಮೆಟ್ಲ ಹತ್ತಿದ್ರೆ ಒಂದು 4ನೇ ಭಾಗ ನೋವು ಬರ್ತಿತ್ತು ರೀ. ಈಗ ಮೆಟ್ಲ ಹತ್ತಿ ಇಳಿದ್ರೂ ಒಂದು 5 ನಿಮಿಷದಷ್ಟು ನೋವು ಬರ್ತದೆ. ಇಳಿಯೋದು ಹತ್ತೋದು ಅಷ್ಟೇ. ಅಷ್ಟೇ. 75% relief in 72-year-old patient's knee joint pain and back pain. 72 ವಯಸ್ಸು ಆದವರ ಮೊಣಕಾಲ ನೋವು ಮತ್ತು ನಡನೋವು 75% ಕಡಿಮೆಯಾದ ವಿಡಿಯೋ. क्या उम्र है आपका? 73। क्या होता था वहाँ पे पीठ पे? पीठ पे दर्द बहुत होता था। कब होता था? 24 घंटे भी दर्द था वो। तब 1 रुपये में 12-14 ने दर्द था वो। अच्छा, अभी वो कमर का दर्द कितना है? अभी 1-2 आना रहेगा। 2 आना। 2 आना बैठे ज़्यादा फिरे ज़्यादा बैठे तो उतना तकलीफ नहीं हो रहा। अभी नहीं हो रहा है? नहीं हो रहा। अभी आप कितना घूम के देखें? अब कम से कम नहीं बोलते 100 मीटर फुट फिरा होगा। गया होगा। तब पहले इतना जाए तो क्या होता था? दर्द होता था। दर्द होता था। ठीक है। ये घुटनों में। हाँ, और कहाँ दर्द होता था? नीचे पिंडरियों में। अच्छा, वो पहले कितना दर्द था? पहले रुपये को रुपये दर्द था। रुपए को रुपए। अभी कितना दर्द है? अब 1 रुपये में 12 ने कम हो रहा है, 4 आना दर्द रहेगा मेरे। 4 आने दर्द है। को बहुत ज़्यादा फिरे तो पहले दर्द होता था? पहले होता था, अब नहीं होता। अच्छा, पहले कितना था अभी कितना है? पहले को आपको 12 आने का फर्क हो गया है। पहले को अभी को 12 आने का फर्क है। अच्छा, और पाँव में ऐसा एक पाँव के ऊपर एक ऐसा पाँव रख लेगा सही नहीं। हाँ, सीधा दर्द उठ रहा था। अच्छा, अभी अभी नहीं है। पहले कितना था अभी कितना है? अब वही बोला ना मैं तुमको। वही सब हाँ वही। 12 आने का ही। ರಿಲೀಫ್ ಇನ್ ನೀ ಜಾಯಿಂಟ್ ಪೇನ್, ಮೊಣಕಾಲ ನೋವು ಕಡಿಮೆಯಾದ ವಿಡಿಯೋ. ಏನು ತ್ರಾಸ ಇತ್ತು ರೀ ನಿಮ್ಗೆ? ಮೊಣಕಾಲು ನೋವು ಐತ್ರಿ. ಎಲ್ಲಿ? ಇವೆರಡು ಮೊಣಕಾಲು. ಮೊಣಕಾಲ್ನಾಗ ಎಲ್ಲಿ ನೋವು ಆಗ್ತಿತ್ತು? ಇಲ್ಲಿ ನೋವು, ನಡು ಚಿಪ್ಪನ ನೋವು ಅಂತ. ನಿಮ್ಗೆ ಎಷ್ಟು ದೂರ ನಡೆದಾಗ ನೋವು ಆಗ್ತಿತ್ತು? ಒಂದು 50 ಹೆಜ್ಜೆ ನಡೆದಾಗ ನೋವು ಆಗ್ತಿತ್ತು ಸರ್. ಎಷ್ಟಿತ್ತು ನೋವು? ಒಂದು 4 ಇತ್ತು. ಈಗ ಎಷ್ಟದ? ಈಗ 1 ಐತಿ. ಓಕೆ. ರಾತ್ರಿ ಮಲ್ಕೊಂಡಾಗ ನಿಮ್ಗೆ ನೋವು ಎಷ್ಟಿತ್ತು? ಒಂದು 3 ಇತ್ತು ಸರ್. 3 ಇತ್ತು. ಈಗ ರಾತ್ರಿ ಮಲ್ಕೊಂಡಾಗ ಎಷ್ಟದ? ಈಗ 1 ಐತಿ ಸರ್. 1 ಅದ. ಆಗ ನಿಮ್ಗೆ ತೊಂದರೆ ಆಗ್ತಿತ್ತು? 20 ನಿಮಿಷ ನಿಂತಾಗ ತೊಂದರೆ ಆಗ್ತಿತ್ತು. ಎಷ್ಟಿತ್ತು? ಒಂದು 3 ಇತ್ತು ರೀ ಸರ್. ಈಗ ಎಷ್ಟದ? ಈಗ 1 ಉಳಿದೈತಿ. 20 ನಿಮಿಷ ನಿಂತಾಗ 1 ಅದ. ಮೆಟ್ಲು ಇಳಿಬೇಕಾದ್ರೆ ನಿಮ್ಗೆ ತ್ರಾಸಿತ್ತು? ಇತ್ತು ರೀ ಸರ್. ಎಷ್ಟು? 3 ಇತ್ತು. ಈಗ? ಈಗ 1 ಐತಿ ಸರ್. 1 ಅದ. ಹಂಗೆ ಹೊರಗೆ ಅಡ್ಡಾಡಲಿಕ್ಕೆ, ಮಾರ್ಕೆಟ್ನಾಗ ಅಡ್ಡಾಡಲಿಕ್ಕೆ ನಿಮ್ಗೆ ಎಷ್ಟು ಅಡ್ಡಾಡಿದ್ರೆ ತೊಂದರೆ ಆಗ್ತಿತ್ತು? ಸುಮಾರು ಅಡ್ಡಾಡಿದ್ರೆ ತೊಂದರೆ ಆಗ್ತಿತ್ತು ರೀ. ಎಷ್ಟಿತ್ತು? 3 ಇತ್ತು ರೀ ಸರ್ ಅವಾಗ. 3 ಇತ್ತು. ಈಗೂ ಅಷ್ಟೇ ಅಡ್ಡಾಡಿದ್ರೆ ಎಷ್ಟು ತೊಂದರೆ ಅದ? 1 ಉಳಿದೈತಿ ಸರ್. 1 ಅದ. ನಿದ್ದೆ ಒಳಗೆ ಏನಾದರೂ ಫರ್ಕು? ಇಲ್ಲ ಸರ್, ನಿದ್ದೆ ಒಳಗೆ ನಿದ್ದೆ ಮಾಡ್ತೇವೆ ಸರ್. ಮಾಡ್ತೀರಿ? 12 ಗಂಟೆ ನಂತರ ನಿದ್ದೆ ಹತ್ತೈತೆ ರೀ. ಅದರ ಬೆಳಿಗ್ಗೆ 5:30, 6 ಗಂಟೆಗೆ ಎಚ್ಚರ ಆಗ್ತೈತೆ ಸರ್. ಎಚ್ಚರ. ಸ್ವಲ್ಪ ಕಾಲಿಂದ ಈ ಮಂಡಿ ಕಡಿಮೆ ಆಗ್ಯಾವ ಸರ್. ಸ್ವಲ್ಪ ಆದಷ್ಟರ ಜುಮ್ 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 ಅಂತಾವೆ ಸರ್. ಪಾದ ಜುಮ್ ಜುಮ್ ಅಂತಾವೆ ಸ್ವಲ್ಪ ಅಂತ. ಓಕೆ. ಮೊದಲು ಎಷ್ಟಿತ್ತು, ಈಗ ಎಷ್ಟದ? ಮೊದಲು ಭಾಳ ಇತ್ತು, 4 ಇತ್ತು ರೀ ಸರ್. ಈಗ ಇನ್ನೂ 1 ಉಳ್ಕೊಂಡಿದೆ. 1 ಉಳ್ಕೊಂಡು. 63-year-old lady suffering from knee joint, back and shoulder pain from 10 to 15 years got relief by 75%. 63 ವರ್ಷ ವಯಸ್ಸಾದವರಿಗೆ 10 ರಿಂದ 15 ವರ್ಷ ಹಳೆಯ ಬೆನ್ನು, ಮೊಣಕಾಲು ಮತ್ತು ಭುಜ ನೋವು 75% ಕಡಿಮೆಯಾದ ವಿಡಿಯೋ. ಎಷ್ಟು ವಯಸ್ಸು ನಿಮ್ಮದು? 63. ಏನು ತೊಂದರೆ ಇತ್ತು ನಿಮ್ಗೆ? ಮಂಡಿ ನೋವು, ಸೊಂಟ ನೋವು, ಬಲಗಡೆ ಭುಜ ನೋವು, ಬಲಗಡೆ ಭುಜ ನೋವು, ಮಂಡಿ ನೋವು, ಸೊಂಟ ನೋವು ಎಲ್ಲ 10 ರಿಂದ 15 ವರ್ಷದಿಂದ ಇತ್ತು. ಆಯಿತು. ಒಂದು 200 ಹೆಜ್ಜೆ ಅಷ್ಟು ನಡೆದ್ರೆ ನೋವು ಬರ್ತದೆ.
ಓಕೆ. ಎಷ್ಟಿರ್ತಿತ್ತು ನೋವು ಅದು? 4ರಷ್ಟಿತ್ತು. 4ರಷ್ಟಿತ್ತು. ಈಗ 200 ಹೆಜ್ಜೆ ನಡೆದು ನೋಡಿದಾಗ ನಿಮಗೆ ಎಷ್ಟದ ನೋವು? ಈಗ 1ರಷ್ಟಿದೆ. 1ರಷ್ಟು ಇದೆ. ಅರ್ಧ ಗಂಟೆ ನಿಂತಾಗ 4ರಷ್ಟು ನೋವು ಇರ್ತಿತ್ತು. ಈಗ ಅರ್ಧ ಗಂಟೆ ನಿಂತು ನೋಡಿರಿ 1ರಷ್ಟೇ ಇರುತ್ತೆ. ಈಗ 1ರಷ್ಟೇ ಇದೆ. ಓಕೆ. ಮೆಟ್ಲು ಹತ್ತಬೇಕಾರ ಮೊದಲು ನಿಮಗೆ ಎಷ್ಟು ನೋವು ಇರ್ತಿತ್ತು? 4ರಷ್ಟು ಇರ್ತಿತ್ತು. ಈಗ ಮೆಟ್ಲು ಹತ್ತಬೇಕಾರ? ಈಗ 1ರಷ್ಟಿದೆ. ಮೆಟ್ಲು ಇಳಿಬೇಕಾರ? ಅಷ್ಟೇ. ಇಳಿಬೇಕಾದ್ರೆ 4ರಷ್ಟು ಇರ್ತಿತ್ತು ಮೊದಲು. ಹಾಂ. ಈಗ 1ರಷ್ಟಿದೆ. ಹಾಂ.